ವಿನಯ್ ಅವ್ರ ಗುಂಪಿನಲ್ಲಿರುವಂಥವ್ರು ಎಲ್ಲರೂ ವಿನಯ್ ಅವ್ರನ್ನ ನಂಬಿದ್ರು. ಆದ್ರೆ ಸಂಗೀತ ಅನ್ನುವಂಥ ಗ್ರೂಪ್ನಲ್ಲಿ ಸಂಗೀತನ್ನೇ ಯಾರು ನಂಬ್ತಾ ಇರಲಿಲ್ಲ. ಯಾಕೆ? ಅವರು ನನ್ನ ಗ್ರೂಪಿಗೆ ಬಂದಿದ್ರು, ನಾನು ಅವ್ರ ಗ್ರೂಪ್ಗೆ ಹೋಗಿರ್ಲಿಲ್ಲ. ಬಟ್ ಎಲ್ಲೂ ಅವರ ಗ್ರೂಪ್ ಬಗ್ಗೆ ಆಗಲಿ ಅಥವಾ ಅವ್ರು ಆಡ್ತಾ ಇದ್ದ ಶೈಲಿ ಬಗ್ಗೆ ಆಗಲಿ ನನ್ನ ಹತ್ರ ಡಿಸ್ಕಸ್ ಮಾಡಿಲ್ಲ. ಆ್ಯಂಡ್ ನಂದು ಏನಿತ್ತು, ನನ್ನ ಫ್ರೆಂಡ್ಸ್ ಏನಿದ್ರು ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಗಿದ್ದು. ವಿನಯ್ ಅವರೇ, ಈಗ ನಾವು ಬಿಗ್ ಬಾಸ್ ಮನೆ ಒಳಗೆ ಮತ್ತೆ ಪ್ರವೇಶ ಮಾಡೋಣ. ಈಗ ಅದನ್ನ ನೆನಪಿಸ್ಕೊಳ್ಳೋಣ, ಅದನ್ನ ಮರೆಯೋಕ್ಕಾಗಲ್ಲ ಬಿಡಿ. ಅದೇನೋ ಗೊತ್ತಿಲ್ಲಪ್ಪ, ಈ 9 ಸೀಸನ್ಗಳನ್ನ ನಾವು ಅಷ್ಟು ನೋಡಿದ್ವಿ. ಬಟ್ 10ನೇ ಸೀಸನ್ ಅಂದ್ರೆ ಅಷ್ಟೂ ಪೂರ್ತಿಯಾಗಿ ನಾವು ನೋಡುವಂಗಾಯ್ತು. ಅಂದ್ರೆ ಅಷ್ಟೂ ದಿನಗಳು, 112 ದಿನಗಳನ್ನು ಕೂಡ ಅದೇನೋ ಹೇಳ್ತಾರಲ್ಲ, ಎಲ್ಲಿ ಮಿಸ್ ಆಗುತ್ತೆ ಇದು ಅನ್ನೋ ಥರನೇ ಬಂದು ಕಾಯೋ ಥರ ಮಾಡಿದ್ರಿ. ಅದಕ್ಕೆ ಮುಖ್ಯವಂತ ಕಾರಣ ಸುದೀಪ್ ಸರ್ನು ಹೇಳಿದ್ದಾರೆ, ಈ ವಿನಯ್ ಗೌಡ ಮತ್ತು ಕಾರ್ತಿಕ್ ಅವರು ಇಲ್ಲ ಅಂತಂದ್ರೆ ಈ ಸೀಸನ್ 10 ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೇಕಾಗತ್ತೆ ಅನ್ನುವಂಥದ್ದು ಬಹಳ ಸತ್ಯವಾದಂತ ಮಾತನ್ನ ಹೇಳಿದ್ದಾರೆ ಅವರು. ಸೊ ಈ ರೀತಿ ಈ ಒಂದು ಸೀಸನ್ಗೆ ಒಂದು ರಂಗು ತುಂಬಬೇಕು ಅಂತ ಮೊದಲೇ ಅನ್ಕೊಂಡ್ ಬಂದಿದ್ರ ಅಥವಾ ಕ್ಯಾಶುವಲ್ ಆಗಿ ಅದು ಹಂಗ ಆಗಿ ಹೋಗ್ಬಿಡ್ತಾ? ಸರ್, ಒಂದು ನನಗೂ ತುಂಬ ಡೌಟ್ ಇತ್ತು ಬಿಗ್ ಬಾಸ್ ಒಳಗೆ ಹೋಗೋವರೆಗೂ, ಇದೇನು ಸ್ಕ್ರಿಪ್ಟೆಡ್ ಶೋನಾ ಅಥವಾ ಹೇಳ್ಕೊಡ್ತಾರ ಅಲ್ಲಿ ಇದೇ ರೀತಿ ಇರಬೇಕು ಮಾಡಬೇಕು ಅನ್ನೋದು ಅಂತ. ಇಟ್ ಈಸ್ ನೆವರ್ ಸ್ಕ್ರಿಪ್ಟೆಡ್ ಸರ್. ಅಂದರೆ ಅಲ್ಲಿ ಸ್ಕ್ರಿಪ್ಟ್ ಮಾಡಿ ಇದೇ ರೀತಿ ಆಗಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ, ಅಲ್ಲಿ ಅವಕಾಶನೇ ಇಲ್ಲ. ಒಂದು ಎರಡನೇದು, ಸ್ಕ್ರಿಪ್ಟ್ ಮಾಡಿ ಸಿಟ್ಟು ತರ್ಸಕ್ಕಾಗತ್ತೆ ಯಾರಿಗಾದ್ರೂ? ಎಕ್ಸಾಕ್ಟ್ಲಿ ಆಗೋದಿಲ್ಲ ಅದು. ಆ್ಯಂಡ್ ಇನ್ನೊಂದು ಏನಂತಂದರೆ, ಎವ್ರಿಥಿಂಗ್ ಫೆಲ್ ಇನ್ ಟು ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ಪ್ರತಿಯೊಂದು ಏನೇನು ಆಗಬೇಕಾಗಿತ್ತೋ ರೈಟ್ ಟೈಮ್ನಲ್ಲಿ ಆಯಿತು ಆ್ಯಂಡ್ ರೈಟ್ ಮೊಮೆಂಟ್ನಲ್ಲಿ ಆಯಿತು. ಬಹುಶಃ ಅದು ಎಲ್ಲರಿಗೂ ಕನೆಕ್ಟ್ ಆಗಿದ್ದು. ಆ್ಯಂಡ್ ಇಷ್ಟು ದೊಡ್ಡದಾಗಿ ಬಿಗ್ ಬಾಸ್ ಬ್ಲೋ ಅಪ್ ಆಗಿದ್ದು ಈ ವರ್ಷ ಬಹುಶಃ ಅದೇ ಕಾರಣ ಅನ್ಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಟು ಆ್ಯಡ್ ಅ ಫೆದರ್ ಇನ್ ದ ಕ್ರೌನ್, ಸುದೀಪ್ ಸರ್. ಯಾಕೆ ನೀವು ಪದೇ ಪದೇ ಕೋಪಕ್ಕೊಳಗಾಗ್ತಿದ್ರಿ? ಅಷ್ಟೊಂದು ಅಗ್ರೆಷನ್ನೆಸ್ ಬೇಕಾಗಿತ್ತಾ? ನೀವು ನಾಟಕೀಯವಾಗಿ ಮಾಡ್ತಾ ಇರಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಒಂದ್ಸಲಿ ನಾಟಕೀಯವಾಗಿ ಮಾಡ್ಬೋದು, 2 ಸಲ ಮಾಡ್ಬೋದು. ನೀವು ಎಲ್ಲಾ ವಾರಗಳನ್ನು ತೆಗೆದು ನೋಡಿದಾಗ ನೀವು ಹಂಗೆ ಡ್ಯಾಶಿಂಗ್ ಇರೋ ತರ ನುಗ್ತಾನೆ ಇದ್ರಿ. ಅಷ್ಟೊಂದು ಅಗ್ರೆಸಿವ್ನೆಸ್ ಎಲ್ಲಿಂದ ಬಂತು ನಿಮಗೆ? ಸರ್ ಗೊತ್ತಿಲ್ಲ, ಬಹುಶಃ ಬ್ಲಡ್ನಲ್ಲೇ ಇದೆ ಅದು. ಆ್ಯಂಡ್ ಎಲ್ಲೂ ಅಗ್ರೆಸಿವ್ ಆಗಿ ಇರಬೇಕು ಅಂತಲೇ ಆಡಿದ್ದಲ್ಲ ಸರ್. ಕೆಣಕಿದಾಗ ಯಾರಿಗೆ ಆಗಲಿ ಕೋಪ ಬಂದೇ ಬರುತ್ತೆ ಸರ್. ಆ್ಯಂಡ್ ನನ್ನ ಕೋಪ ಆ ಲೆವೆಲ್ಗಿತ್ತು ಅಂತ ನೀವೆಲ್ಲ ಹೇಳಿದ್ಮೇಲೆ ನನಗೆ ಗೊತ್ತಾಗ್ತಿರೋದು. ಇನ್ಫ್ಯಾಕ್ಟ್ ನಾನು ಅಲ್ಲಿ ಅಷ್ಟೆಲ್ಲ ಅಗ್ರೆಸಿವ್ ಆಗಿ ಆಡಿದ್ಮೇಲೆ ನನಗೆ ಇನ್ನೂ ಎಲ್ಲೋ ಕಡಿಮೆ ಅನ್ನಿಸ್ತಿತ್ತು. ಇನ್ನೂ ಕಡಿಮೆನಾ? ಅಲ್ಲ ಸರ್, ನೀವು ಸಂಗೀತನ ವಿಚಾರಕ್ಕೆ ಬಂದಾಗ ನೀವು ತೊಡೆ ತಟ್ಟು ಹೋಗಿದ್ದು, ಆಮೇಲೆ ಬಳೆ ಅಂತಿದ್ದು ಅದು ಸಿಕ್ಕಾಪಟ್ಟೆ ಇದು ಆಗ್ಬಿಡ್ತು, ವೈರಲ್ ಆಗ್ಬಿಡ್ತು. ಆಮೇಲೆ ಇವನ್ ಸುದೀಪ್ ಸರ್ ಬಂದು ಅದನ್ನ ಕರೆಕ್ಷನ್ ಮಾಡಿದ್ರು. ಯಾಕೆ ಹೆಂಗ್ ಮಾಡಿದ್ರಿ? ಅದು ನಿಮಗೆ ಬಾಯಲ್ಲಿ ಬಂದ್ಬಿಡ್ತಾ ಆ ಮಾತು? ಸರ್, ನೀವು ಗಾಡಿ ಓಡಿಸ್ತೀರಾ? ಓಡಿಸ್ತೇನೆ. ಟ್ರಾಫಿಕ್ ನಿಮ್ಮ ಕಡೆ ಗ್ರೀನ್ ಸಿಗ್ನಲ್ ಬಿಟ್ಟಿರುತ್ತೆ. ಹೌದು. ಸಡನ್ ಆಗಿ ಯಾರಾದರೂ ಆಪೋಸಿಟ್ ಸೈಡಿಂದ ಸಡನ್ ಆಗಿ ನುಗ್ಬಿಡ್ತಾನೆ, ಏನೋ ಒಂದು ನಿಮಗೆ ಬ್ಯಾಲೆನ್ಸ್ ತಪ್ಪೋಗುತ್ತೆ ಅಥವಾ ಮತ್ತೊಂದಾಗತ್ತೆ. ಯಾವತ್ತಾದ್ರೂ ಯಾರಿಗಾದ್ರೂ ಬೈದಿದ್ದೀರಾ? ನಿಜ ಹೇಳಿ. ಖಂಡಿತ ಬೈದಿದ್ದೀನಿ. ಬೈದಿದ್ದೀರಾ? ಕಣ್ ಕಾಣಿಸಲ್ವಾ ನಿನಗೆ, ಜ್ಞಾನ ಇಲ್ವಾ ನಿನಗೆ, ಹಿಂಗ ಬರೋದು ನೀನು, ಹಂಗೆಲ್ಲ ಬೈತೀನಿ ನಾನು. ಆಗ ಆ ವ್ಯಕ್ತಿ ನಿಂತ್ಕೊಂಡು ಅಲ್ಲಿ ನನ್ನ ಜ್ಞಾನದ ಬಗ್ಗೆ ಮಾತಾಡ್ತಿದ್ಯಾ, ನನ್ನ ಎಜುಕೇಷನ್ ಸರ್ಟಿಫಿಕೇಟ್ ಇಲ್ಲಿದೆ, ನನ್ನ ಹಿಸ್ಟ್ರಿ ಇದು, ನಾನು ಇದು ಮಾಡಿರೋದು, ಇದ್ರ ಪರವಾಗಿ ನಾನು ಓಡಾಡ್ತೀನಿ ಅಂದಾಗ, ಗುರು ಅದು ಫ್ಲೋನಲ್ಲಿ ಬೈದಿದ್ದು ಗುರು, ನೀನು ತಪ್ಪು ಮಾಡಿದೆ, ನಾನು ಬೈದೆ. ಏನು ಬೈದಿದ್ದು? ಅಲ್ಲಿ ಒಂದು ಟಾಸ್ಕ್ ನಡೀತಿರುತ್ತೆ ಆ್ಯಂಡ್ ನಾನು ಉಸ್ತುವಾರಿ ಮಾಡ್ತಿರ್ತೀನಿ, ಅದಕ್ಕೆ ಸಂಗೀತ ಅವರು ಉಸ್ತುವಾರಿ ಮಾಡ್ತಿರ್ತಾರೆ. ಸಾಕಷ್ಟು ಫೌಲ್ಗಳಾಗತ್ತೆ ಆಪೋಸಿಟ್ ಟೀಮಿಂದ. ಫೌಲ್ಗಳಾದಾಗ ನಾನು ಅವ್ರನ್ನ ಕೇಳ್ತೀನಿ, ಫೌಲ್ಗಳಾಗ್ತಿದೆ ಯಾಕೆ ನೋಡ್ತಿಲ್ಲ ನೀವು ಅಂತಾಗ. ಅವರು ಇನ್ನೂ ಫೌಲ್ ಮಾಡಿ ತೊಂದರೆ ಇಲ್ಲ, ಅವರು ಮಾಡ್ತಾ ಇದ್ದಾರೆ, ನೀವು ಮಾಡಿ ಅಂತಂದಾಗ ನನಗೆ ಕಾರ್ತಿಕ್ಗೆ ಒಂದಷ್ಟು ಆರ್ಗ್ಯುಮೆಂಟ್ಸ್ ಆಗುತ್ತೆ. ಒಂದಷ್ಟು ನಾನು ಬಂದು ವಿಡಿಯೋ ಕೂಡ ನೋಡಿದೆ, ಅದನ್ನು ಒಂದಷ್ಟು ಮಾತುಗಳು ಬರುತ್ತೆ ಕಾರ್ತಿಕ್ ಕಡೆಯಿಂದ. ಅದು ಅಗೇನ್ ಫಾರ್ ದ ಗೇಮ್. ನೀನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವನಂತಾನೆ, ನಾನು ಹಿಂಗೆ ಹಂಗೆ ಅಂತ ಅಂತಿರ್ತೀನಿ. ಬಾರೋ ಗಂಡ್ಸಾಗಿದ್ರೆ ಬಾರೋ ಅಂತಂತಾನೆ, ಗಂಡ್ಸೆ ಕಣೋ ಯಾರು ಬಳೆ ಹಾಕೊಂಡು ಕೂತಿಲ್ಲ ಅಂತ ಒಂದು ಫ್ಲೋನಲ್ಲಿ ಬಂದಿದ್ದು ಮಾತು. ಬಳೆ ಹಾಕೊಂಡು ಕುಂತಿಲ್ಲ ಅಂತಂದಿದ ತಕ್ಷಣ ಹೆಣ್ಣು ಮಕ್ಕಳು ಬಳೆ ಹಾಕ್ಕೋತಾರೆ, ಅವ್ರಿಗೆ ಶಕ್ತಿ ಇಲ್ಲ, ಅವ್ರನ್ನ ಅವಮಾನ ಮಾಡೋದಕ್ಕೆ ನಾನು ಈ ಮಾತು ಹೇಳಿದೆ ಅಂತ ಅಂದ್ಕೊಂಡು ಮಾತಾಡಿದ್ದಲ್ಲ. ಅದು ಒಂದು ಫ್ಲೋನಲ್ಲಿ ಬಂದಿದ್ದಂಥ ಮಾತು, ಕೋಪದಲ್ಲಿ ಬಂದಿದ್ದಂಥ ಮಾತು. ಅಗೇನ್ ಕ್ಷಮೆ ಕೇಳಿದೆ, ಕ್ಷಮಿಸಿದ್ದಾರೆ. ಅದು ದಟ್ ಈಸ್ ಡಿಫ್ರೆಂಟ್. ಎಲ್ಲ ಅಲ್ಲಿ ನಡೆದಂಥ ಅಷ್ಟು ಇನ್ಸಿಡೆಂಟ್ಗಳನ್ನ ಬಿಟ್ಟು ಬಳೆ ಅನ್ನೋದನ್ನು ಇಟ್ಕೊಂಡು ಸಾಕಷ್ಟು ನನ್ನ ಸ್ನೇಹಿತರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ನನ್ನ ಬಗ್ಗೆ ಬೈದಿದ್ದಾರೆ, ತುಂಬ ಹೇಳಿದ್ದಾರೆ. ಆಮೇಲೆ ಆ ಬಳೆ ಇನ್ಸಿಡೆಂಟ್ ಏನಿದೆಯಲ್ವಾ, ಬಿಗ್ ಬಾಸ್ ಒಂದು ದೊಡ್ಡದಾಗಿ ತಗೊಳ್ತು. ಮತ್ತೆ ಬಿಗ್ ಬಾಸ್ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡ್ತು. ಆ ಫೋಟೋನೇ ಇಟ್ಟು
ಕರೆಕ್ಟ್. ಆಮೇಲೆ ಒಂದು ಚಪ್ಪಾಳೆ ಕೂಡ ಬಂತು ಆಮೇಲೆ ನಿಮ್ಮಿಬ್ಬರಿಗೂ ಕೂಡ, ಅದು ಬೇರೆ ವಿಚಾರ. ಸೊ ಬಳೆ ನಿಮ್ಮ ಮಾತಿದೆಯಲ್ಲ, ಅದು ಹೇಗಾಗಿತ್ತು ಅಂದ್ರೆ ಬಿಗ್ ಬಾಸ್ ಅಲ್ಲಿ ವಿನಯ್ ನಡೆದಿದ್ದೇ ಹಾದಿ, ಅಂದ್ರೆ ಆನೆ ನಡೆದಿದ್ದೇ ಹಾದಿ ಅಂತಾರಲ್ಲ, ಹಂಗೆ ವಿನಯ್ ಏನ್ ಮಾಡ್ತಾರೆ ಅದೊಂದು ಮಾರ್ಗ ಅನ್ನುವಂಥದ್ದಾಗಿತ್ತು. ನೀವೇನೋ ಬಾಯಿ ತಪ್ಪಿ ಬಳೆ ವಿಚಾರ ತೆಗೆದಾಗ ಅದು ದೊಡ್ಡ ಸೀನ್ ಕ್ರಿಯೇಟ್ ಆಗಿ ಹೋಗ್ಬಿಡ್ತು. ಕರೆಕ್ಟ್. ಹಂಗೆ ನಿಮಗೆ ಆನೆ ಅಂದಿದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಸರ್ ಅದೊಂದು ಬಳೆ ವಿಚಾರ ಸಪ್ರೇಟ್ ಆಗಿ ಬಿಟ್ರೆ ಅದು ತಪ್ಪಾಯ್ತು ನನ್ನಿಂದ, ತಪ್ಪು ಮಾತಾಡಿದೆ, ಅದು ತಪ್ಪು ಆಯ್ತು ಅಂತಾನು ಕೇಳಿದೆ, ಅಪಾಲಜಿನೂ ಕೇಳಿದ್ದೀನಿ, ಕ್ಷಮಿಸಿದ್ದಾರೆ, ಪ್ರೀತಿನೂ ಕೊಟ್ಟಿದ್ದಾರೆ, ಆ ವಿಚಾರನ ಪಕ್ಕಕ್ಕೆ ಇಟ್ಬಿಡೋಣ. ಅದು ಬಿಟ್ಟರೆ ಸರ್ ಆನೆ ಅಂತ ನನ್ನ ಪ್ರೀತಿಸೋ ಜನರು ಕೊಟ್ಟಿರೋವಂಥ ಒಂದು ಪದಕ ಅದು. ಆ್ಯಂಡ್ ಸುದೀಪ್ ಸರ್ ಅದನ್ನು ಹೇಳಿರೋವಂಥ ಮಾತು, ಅದನ್ನೆಲ್ಲೂ ಮಿಸ್ಯೂಸ್ ಮಾಡ್ಕೊಳೋದಕ್ಕೆ ಹೋಗಿಲ್ಲ ಸರ್ ನಾನು. ಆನೆ ನಡೆದಿದ್ದ ದಾರಿ ಅಂದರೆ ಸರ್ ನಾನು ನನ್ನ ದಾರಿನಲ್ಲೇ ನಡೀತಿದ್ದೆ. ಆ್ಯಂಡ್ ಅಡ್ಡ ಬಂದು ಕೆಣ್ಕೋ ಅವ್ರು 1000 ಜನ ಮಾಡಿದ್ರು. ಕೆಣಕ್ದಾಗ ವಾಪಸ್ ಮಾತಾಡಲೇಬೇಕಲ್ಲ ಸರ್, ಸುಮ್ಮನೆ ಹೋಗೋದಕ್ಕಾಗೋದಿಲ್ಲ. ಆ್ಯಂಡ್ ತಪ್ಪಾಗಿರೋ ಜಾಗದಲ್ಲಿ ಮಾತಾಡಬೇಕು. ತಪ್ಪು ಮಾಡಿ ಬಂದು ತಿರ್ಗಾ ನನ್ನನ್ನೇ ಕೆಣಕ್ದಾಗ ಇನ್ನೊಂಚೂರು ಜೋರಾಗಿ ಮಾತಾಡ್ತಿದ್ದೆ ಅಷ್ಟೇ. ಅದು ಆನೆ ನಡೆದಿದ್ದ ದಾರಿ ಅಂತ ಅದೊಂದು ಸ್ಲ್ಯಾಂಗ್ನಲ್ಲಿ ಹೇಳ್ಬೋದು ಅಷ್ಟೇ ಅದು. ಬಟ್ ನಾನು ಇದ್ದಂಗೆ ಇದ್ದೆ. ಬಟ್ ನೀವು ಇದ್ದಂಗೆ ಇದ್ರಿ, ನೀವು ಇದ್ದವ್ರ ತರ ಬೇರೆಯವ್ರು ಇರೋಕ್ ಆಗ್ತಿರ್ಲಿಲ್ಲ. ಬಹುಶಃ ಸಿ ಅಗೇನ್ ಎಕ್ಸ್ಪೀರಿಯನ್ಸ್ ಏನಾಗಿದೆ ನನಗೆ ಲೈಫಲ್ಲಿ, ಒಂದೊಂದು ತಿರುವಿನಲ್ಲೂ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದೆಲ್ಲ ಎಲ್ಲೋ ಅಲ್ಲಿ ನನ್ನ ಅಗ್ರೆಷನ್ಗೆ ಕಾರಣ ಆಯಿತು ಅಷ್ಟೇ. ಅದು ಬಿಟ್ಟರೆ ಪ್ರತಿಯೊಬ್ಬರು ಅವ್ರು ಆಟನ ಆಡಿದ್ದಾರೆ, ಕೆಲವರು ಆಟ ಆಡ್ದಿರಾನೇ ಆಟ ಆಡಿದ್ದಾರೆ. ಸೊ ಬಿಗ್ ಬಾಸ್ ವೇದಿಕೆ ಅನ್ನೋದೇ ಆ ರೀತಿ ಸರ್. ಅವ್ರವ್ರ ಸ್ಟ್ರಾಟಜಿನಲ್ಲಿ ಅವ್ರವ್ರು ಆಡಿದ್ದಾರೆ. ಎಲ್ಲೂ ಯಾರು ತಪ್ಪು ಅಂತ ಹೇಳೋದಿಲ್ಲ, ಎಲ್ಲೂ ಯಾರು ಸರಿ ಅಂತ ಹೇಳೋದಿಲ್ಲ. ಪ್ರತಿಯೊಬ್ಬರು ತಪ್ಪು ಮಾತಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಕರೆಕ್ಟಾಗಿ ಆಡಿದ್ದಾರೆ. ಆ್ಯಂಡ್ ಯಾರ್ಯಾರಿಗೆ ಏನೇನು ಸ್ಥಾನಗಳು ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಮುಖಾಂತರ ಆಗಿದೆ, ಅದು ವೋಟಿಂಗ್ನ ರಿಗ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಎಲ್ಲರೂ ಅವ್ರವ್ರ ಸ್ಥಾನಮಾನನ ಕಾಪಾಡ್ಕೊಂಡು ಇನ್ನು ಮುಂದಕ್ಕೆ ಬಿಗ್ ಬಾಸ್ ಕೊಟ್ಟಿರೋ ಅಂಥ ಈ ಹೆಸರನ್ನ ಕಾಪಾಡ್ಕೊಂಡು ಹೋಗೋದೇ ಇರೋದು. ಅದು ನಿಜವಾದ ಗೇಮ್. ಈಗ ಬಳೆ ಇನ್ಸಿಡೆಂಟ್ ಆದಮೇಲೆ ವಿನಯ್ ಅವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ, ಅಗ್ರೆಸಿವ್ನೆಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ಅದು ಒಂದು 2 ವಾರವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಯಾಕೆ ನೀವು ಆ ಒಂದು ಇನ್ಸಿಡೆಂಟಿಂದ ನೀವು ಡಲ್ ಆದ್ರೆ ಹೇಗೆ ಸರ್? ಇನ್ಸಿಡೆಂಟಿಂದ ಡೆಲ್, ಎಸ್, ಎಲ್ಲೋ ನಾನು ತಪ್ಪು ಮಾಡಿದ್ನೇನೋ ಮಾತಾಡಿ, ಆ್ಯಂಡ್ ಅದರಿಂದ ಜನರಿಗೆ ಹರ್ಟ್ ಆಗಿದೆ ಅನ್ನೋದು ಒಂದು ನನ್ನ ತಲೆನಲ್ಲಿತ್ತು. ನಾನು ಅಲ್ಲಿ ಹೋಗಿದ್ದು ನನ್ನ ಹೆಂಡತಿ, ಮಗ, ನನ್ನ ಫ್ಯಾಮ್ಲಿನ ಪ್ರೌಡ್ ಮಾಡೋದಕ್ಕೆ. ಆ ಒಂದು ಮಾತಿಂದ ಎಲ್ಲಿ ಅವ್ರಿಗೆ ತಲೆ ಬಗ್ಸೋಕ್ಕಾಗುತ್ತೋ ಅಥವಾ ತೊಂದರೆ ಆಗುತ್ತೋ ಅನ್ನೋದು ನನ್ನ ಮೈಂಡ್ ಸೆಟ್ನಲ್ಲಿತ್ತು. ಆ್ಯಂಡ್ 2 ವಾರ ಆದಮೇಲೆ ಸುದೀಪ್ ಸರ್ ಪ್ರತಿ ವಾರ ಬಂದು ಒಂದು ಕಿವಿ ಮಾತು, ಒಂದು ತಿಳುವಳಿಕೆ ಹೇಳೋ ಹಾಗೆ ಹೇಳಿದ್ರು. ಏನೇನು ಆಯಿತೋ ಎಲ್ಲ ಮುಗೀತು, ಆ ಥರ ಇನ್ನೇನು ಇಲ್ಲ, ನೀವು ಡೆಲ್ ಆಗೋದಕ್ಕೆ ಹೋಗ್ಬಿಡಿ ಅಂದರೆ ಒಂದು ಕಿಚನ್ ಸಲಹೆ ಕೊಟ್ಟು. ಎಸ್, ಒಂದು ವೀಕೆಂಡ್ನಲ್ಲಿ. ಅದಾದಮೇಲೆ ನಾನು ಐ ವಾಸ್ ಬ್ಯಾಕ್ ವಿತ್ ಮೈ ಗೇಮ್. ಬಟ್ ನೀವು ಬ್ಯಾಕ್ ಬರೋಕ್ಕಿಂತ ಮುಂಚೆ ನಿಮ್ಮನ್ನ ಬಾಗಿಲು ಹತ್ರಕ್ಕೆ ತಗೊಂಡೋಗಿತ್ತು ಬಿಗ್ ಬಾಸ್. ಹೌದು. ಅವಾಗ ನಿಮ್ಮ ಅಭಿಮಾನಿಗಳಿಗೆ ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದ್ದು, ಏನ್ ಗುರು ಇನ್ನು ಇವಾಗ್ಲೇ ನೀವು ಬಾಗಿಲ ಕಡೆ ಹೊರಟ್ಬಿಟ್ರಲ್ಲ ಅಂತ. ಸರ್ ಅದೇ ಫಸ್ಟು, ಅದೇ ಲಾಸ್ಟು. ಅದಾದಮೇಲೆ ಹೊರಗೆ ಬಂದಿದ್ದು ನಾನು ಫಿನಾಲೆಗೇನೆ. ಅಷ್ಟು ಬಾಟಮ್ನಲ್ಲಿ ಯಾವತ್ತೂ ಹೋಗಿರಲಿಲ್ಲ ನಾನು. ಆ್ಯಂಡ್ ಒಬ್ರಿಗೆ ಒಂದು ಸಲ ಅಂದರೆ ನನ್ನ ವ್ಯಕ್ತಿತ್ವ ಹೇಗೆ ಅಂದರೆ, ಒಂದು ಸಲ ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತು ಅಂದರೆ ಆ ತಪ್ಪನ್ನ ನನ್ನ ಲೈಫ್ನಲ್ಲಿ ಯಾವತ್ತೂ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಅಲ್ಲೇ ತಿದ್ಕೊಂಡು ಅಲ್ಲೇ ಸ್ಟೋರ್ ಮಾಡಿಕೊಂಡು ಬೇಡದೇ ಇರೋದನ್ನು ಡಿಲೀಟ್ ಮಾಡಿ ಬಿಸಾಕ್ಬಿಡ್ತೀನಿ. ಸೊ ಎಲ್ಲಿ ತಪ್ಪಾಗಿತ್ತೋ ಆ ತಪ್ಪನ್ನ ತಿದ್ಕೊಂಡೆ, ಸ್ಟೋರ್ ಮಾಡ್ಕೊಂಡೆ, ಇನ್ನು ಲೈಫಲ್ಲಿ ನಾನು ಸಾಯೋವರೆಗೂ ಆ ತಪ್ಪು ಮಾಡೋದಿಲ್ಲ. ದಟ್ ಈಸ್ ಹೌ ಐ ಆಮ್. ಸೊ ಅದು ಹೆಲ್ಪ್ ಮಾಡ್ತು ನನಗೆ ಈ ಜರ್ನಿನಲ್ಲಿ. ಅಕ್ಕ ಮಹಾದೇವರು ಒಂದು ವಚನದಲ್ಲಿ ಹೇಳಿದ್ದಾರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಅಂದ್ರೆ ಈ ಸೃಷ್ಟಿ, ಈ ಲೋಕ ನಡಿಬೇಕು ಅಂದ್ರೆ ಸೂರ್ಯ ಇರಬೇಕು ಅಂತ. ಆ ಸೂರ್ಯ ಇದ್ರೇನೆ ಪಶು ಪಕ್ಷಿಗಳ ಹಾರಾಟ ಮತ್ತು ಇದೆಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ, ಬಿಗ್ ಬಾಸ್ ಮನೆಯ ಚೇಷ್ಟೆಗೆ ವಿನಯ್ ಗೌಡ ಬೀಜವಾದಂತೆ. ಈ ಮಾತನ್ನು ಒಪ್ಕೋತೀರಾ ಸರ್? ಅದು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ಅಂದರೆ ಅಂಥದ್ದು ನಾನು ಆ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡಿದೆ ಅಂತ. ನಾನು ಆಟ ಆಡಿದೆ ಸರ್. ಅದೊಂದು ಮಾತು ಸುದೀಪ್ ಸರ್ ಹೇಳಿದ್ದು, ಅದು ಅವ್ರ ದೊಡ್ಡ ಗುಣ. ಅಂದರೆ ನಿಮ್ಮನ್ನು, ಸಂಗೀತನ ಈ ಬಿಗ್ ಬಾಸ್ ಹೊರತುಪಡಿಸಿ ಇಟ್ಟಿದ್ರೆ ಸಾಕಷ್ಟು ಆಗ್ತಾನೆ ಇರಲಿಲ್ಲ ಅನ್ನೋ ಒಂದು ಮಾತು ಹೇಳಿದ್ರು. ಬಟ್ ಎಲ್ಲೋ ನನಗೆ ಪರ್ಸ್ನಲಿ ನನಗೆ ಆ ರೀತಿ ನಾನು ಆಡಿದ್ದೀನಿ ಅನ್ನೋದು ನನಗೆ ನಿಜವಾಗ್ಲೂ ಎಲ್ಲೂ ಗಮನಕ್ಕೂ ಬರ್ತಿಲ್ಲ. ನಾನು ಏನು ಆಡಿದ್ನೋ ಅದು ಆಡಿದ್ದೀನಿ ಅಷ್ಟೇ ಸರ್. ಬಟ್ ನಾವು ಕೂಡ ಗಮನಿಸ್ದಂಗೆ ನೀವು ಆಡ್ತಾ ಇದ್ರಿ, ಜೊತೆಗೆ ಆಡಿಸ್ತಾ ಇದ್ರಿ. ಅಂದ್ರೆ ನೀವು ಒಂಥರ ಸೂತ್ರಧಾರ ತರನೇ ಆಗಿದ್ರಿ. ಟ್ರಿಗ್ಗರ್ ನೀವ್ ಆಗ್ತಿದ್ರು, ಅವ್ರು ಆಗ್ತಿದ್ರು, ನೀವು ಮಾಡ್ತಿದ್ರು, ಅವ್ರು ಮಾಡ್ತಿದ್ರು, ಎಲ್ಲವೂ ನಡೀತಾ ಇತ್ತು. ಅದರಲ್ಲಿ ವಿನಯ್ ಗೌಡ ಅವರು ಏನಾದ್ರೂ ಒಂದು ಡಿಸಿಷನ್ ತಗೊಂಡ್ರು ಅಂತಂದ್ರೆ, ಏನಾದ್ರೂ ಒಂದು ಸ್ಟ್ಯಾಂಡ್ ತಗೊಂಡ್ರು ಅಂದ್ರೆ ಅಲ್ಲೊಂದು ಸೀನ್ ಕ್ರಿಯೇಟ್ ಆಗುತ್ತೆ ಅಂತೇಳಿ ವೀಕ್ಷಕರು ಗಮನಕ್ಕೆ ಬಂದ್ಬಿಡ್ತಿತ್ತು. ಸೊ ಅಂತ ಸಿಚುವೇಶನ್ಗಳು ನಡೀತಿತ್ತು. ಜೊತೆಗೆ
ನೀವು ಬೇರೆ ಕಂಟೆಸ್ಟೆಂಟ್ಗಳಲ್ಲಿ ಇರುವಂತ ಒಳಗೆ ಅವ್ರಿಗೇ ಗೊತ್ತಿಲ್ಲದೆ ಇರುವಂತ ಒಂದು ಪ್ರತಿಭೆಯನ್ನ ಹೊರಬರೋದಕ್ಕೆ ಕಾರಣ ಕೂಡ ಆಗಿದ್ದೀರಿ. ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಸರ್, ಕೆಲವರು ನೋಡಿ, ನಾನು ಹೇಳಿದೆ 17 ಜನ ಬೇರೆ ಬೇರೆ ವ್ಯಕ್ತಿತ್ವಗಳು, ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ. ಓಪನ್ ಅಪ್ ಆಗೋದಕ್ಕೆ ಒಂದಷ್ಟು ಟೈಮ್ ತಗೊಂತಾರೆ. ಕೆಲವರು ಓಪನ್ ಅಪ್ ಆಗೋದಿಲ್ಲ, ಕೆಲವರು ತುಂಬಾ ಲೇಟ್ ಆಗಿ ಓಪನ್ ಆಗ್ತಾರೆ. ನಾನು ಹೋಗಿದ್ದ ದಿನದಿಂದ ನಾನು ಹೇಗಿದ್ನೋ ಹಾಗಿದ್ದೆ. ಸೊ ನಾನು ಮಾತಾಡೋ ರೀತಿ ನೀತಿಗಳಲ್ಲಿ ನೋಡಿ ಅವರು ಓಪನ್ ಅಪ್ ಆದ್ರು ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಕಾರ್ತಿಕ್ ಅವರು ಸುಮಾರು ಸಲ ಹೇಳಿದ್ದಾರೆ. ಅವರು ಬಿಗ್ ಬಾಸ್ ಮನೆ ಒಳಗೂ ಹೇಳಿದ್ದಾರೆ. ನಾನು ಮೊನ್ನೆ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಈ ವಿಚಾರವನ್ನ ಅವ್ರ ಹೊರಗೂ ಕೂಡ ಬಂದಾಗಲೂ ಹೇಳಿದ್ರು ಮತ್ತು ನಿಮ್ಮನ್ನ ನೆನೆಸ್ಕೊಂಡ್ರು. ಇಲ್ಲ, ಆಕ್ಚುಲಿ ಅವರು ರನ್ನರ್ ಅಪ್ ಅವರೇ ಆಗ್ಬೇಕಾಗಿತ್ತು, ಇಲ್ಲ ರನ್ನರ್ ಅಪ್ ನಾನು ಆಗ್ಬೇಕಾಗಿತ್ತು, ವಿನ್ನರ್ ಅವ್ರು ಆಗ್ಬೇಕಾಗಿತ್ತು, ಎರಡರಲ್ಲಿ ಒಂದು ಆಗ್ಬೇಕಾಗಿತ್ತು, ನಂಗೆ ಆಗ್ಲಿಲ್ಲ ಅಂತ ಬೇಜಾರು ಕೂಡ ವ್ಯಕ್ತಪಡಿಸಿದ್ರು. ಅವ್ರು ಹೇಳಿದ್ರು, ಇಲ್ಲ ನನ್ನಲ್ಲಿ ಅಂತ ಶಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ ನಾವಿಬ್ರು ಒಳ್ಳೆ ಸ್ನೇಹಿತರೇ ಆಗಿದ್ದೀವಿ. ನನಗೆ ಸಾಕಷ್ಟು ಆತ ಹೆಲ್ಪ್ ಮಾಡಿದ್ದಾನೆ. ಸೊ ನನ್ನಲ್ಲಿರುವಂತ ಈ ಒಳಗಿರುವಂತ ಒಂದು ಪೊಟೆನ್ಷಿಯಲ್ ಹೊರಗೆ ಬರ್ಬೇಕಾದ್ರೆ ವಿನಯನೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಅವರು. ಸರ್, ಅದು ಹೇಳ್ತಾ ಇರೋದು ಅವ್ನ್ ದೊಡ್ಡ ಗುಣ. ಬಟ್ ಅವನಲ್ಲಿ ಇತ್ತು ಸರ್ ಅದು. ಅಂದ್ರೆ ಹೊರಗೆ ಬರಬೇಕು ಅಂದ್ರೆ ಏನಾದ್ರೂ ಒಂದು ಮೂಮೆಂಟ್ ಕ್ರಿಯೇಟ್ ಆಗಬೇಕು. ಬಹುಶಃ ಅಲ್ಲಿ ಆಗ್ತಿದ್ದಂಥ ಜಗಳಗಳಾಗ್ಲಿ ಅಥವಾ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಆಗಲಿ, ಅಂದ್ರೆ ಗೆಲ್ಲೇಬೇಕು ಅನ್ನೋದು, ನಾನು ಎಷ್ಟು ಅಗ್ರೆಸಿವ್ ಆಗಿ ಗೆಲ್ಬೇಕು ಅಂತ ಆಡ್ತಿದ್ನೋ ಅದು ಬಹುಶಃ ಟ್ರಿಗರ್ ಮಾಡಿರ್ಬೋದು ಕಾರ್ತಿಕ್ಗಾಗ್ಲಿ ಇನ್ನೊಬ್ರಿಗಾಗ್ಲಿ. ಇಲ್ಲ, ನಾನು ಗೆಲ್ಬೇಕು ಅನ್ನೋ ಒಂದು ಛಲ ಬಂದಿದೆ ಎಲ್ಲರಿಗೂ. ಅದಕ್ಕೆ ನಾನೇ ಕಾರಣ ಅಂತ ನಾನು ಯಾವತ್ತೂ ಹೇಳ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಸರ್. ನನ್ನ ಆಟ ನಾನು ಆಡ್ತಿದ್ದೆ, ಅದನ್ನ ನೋಡಿ ಅವರು ಓಪನ್ ಅಪ್ ಆಗಿ ಅವ್ರು ಆಡಿದ್ರಲ್ಲ, ಅದೇ ಖುಷಿ ನನಗೆ. ಸಂಗೀತ ಅವರ ಆಟದ ಬಗ್ಗೆ ವಿನಯ್ ಅವರು ಹೇಳೋದೇನು? ಶಿ ಇಸ್ ಅ ಸ್ಟ್ರಾಂಗ್ ವುಮೆನ್ ಆ್ಯಂಡ್ ಅವ್ರ ರೀತಿನಲ್ಲಿ ಅವ್ರ ಆಟ ಚೆನ್ನಾಗೇ ಆಡಿದ್ದಾರೆ. ಬಟ್ ಯಾವಾಗ ನನಗೆ ಅದನ್ನ ಅಗ್ರಿ ಮಾಡೋದಕ್ಕೆ ಆಗ್ತಿರಲ್ವೋ, ಡಿಸ್ಅಗ್ರಿಮೆಂಟ್ ಆಗೋದು, ಅವಾಗ ಒಂದಷ್ಟು ಸ್ಟೇಟ್ಮೆಂಟ್ಸ್ ಎಕ್ಸ್ಚೇಂಜ್ ಆಗೋದು, ಫೈಟ್ಸ್ ಆಗೋದು ಅಷ್ಟೇ. ಆ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಅವರು ಗೇಮ್ ಪ್ಲಾನ್ ಅನ್ನ ಚೇಂಜ್ ಮಾಡ್ಕೊಂಡಂಗೆ ಅನಿಸ್ತು. ಯಾಕಂದ್ರೆ ಆರಂಭದಲ್ಲಿ ಅವರು ಕಾರ್ತಿಕ್ಗೆ ತುಂಬಾ ಕ್ಲೋಸ್ ಆಗಿರ್ತಾರೆ, ಇಬ್ರು ಒಟ್ಟೊಟ್ಟಿಗೆ ಓಡಾಡ್ತಾ ಇರ್ತಾರೆ, ಎಲ್ಲ ಮನೆಯಲ್ಲೆಲ್ಲ ಸುತ್ತಾಕ್ತಾ ಇರ್ತಾರೆ. ನಂತರ ಕಾರ್ತಿಕ್ ತನಿಷ್ ಅವ್ರ ಜೊತೆ ಕ್ಲೋಸ್ ಆದಾಗ ಮತ್ತು ನಮ್ರತನಿಗೆ ಹತ್ರ ಹೋದಾಗ ಅವರು ದೂರ ಆಗ್ತಾರೆ. ಸೊ ಈ ಮಧ್ಯದಲ್ಲಿ ಕಾರ್ತಿಕ್ ಅವರು ಮತ್ತೆ ನಿಮ್ಮ ಹತ್ರಕ್ಕೆ ಬರ್ತಾರೆ. ಅವರು ಅದು ಹೇಗಿತ್ತು? ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರು ನನ್ನ ಹತ್ರಕ್ಕೆ ಬರ್ತಾರೆ ಅಂತ ಹೇಳಿ? ಯಾಕಂದ್ರೆ ಮೊದಲು ಇಬ್ರು ಟಗ್ ಆಫ್ ವಾರ್ ನಡೀತಾ ಇರುತ್ತೆ, ನಿಮಗೂ ಸಂಗೀತ ಅವ್ರಿಗೂ. ಕೊನೆಗೆ ಮಧ್ಯದಲ್ಲಿ ನಿಮ್ಮ ಹತ್ರ ಬರ್ತಾರೆ ಅವರು. ಅವಾಗ ಏನ್ ನಡೀತು? ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ಒಂದೆರಡು ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅನ್ಕೊಂತೀನಿ. ಯಾವ ಗೇಮ್ ನಿಮ್ಗೆ ಇಷ್ಟ? ಗೇಮ್ ಅಂದ್ರೆ ನನಗೆ ಕ್ರಿಕೆಟ್ ಇಷ್ಟ. ಕ್ರಿಕೆಟ್ನಲ್ಲಿ ಕೆಲವೊಂದು ಶೈಲಿಗಳಿದೆ. ಅಂದ್ರೆ ಕವರ್ ಡ್ರೈವ್, ಸ್ವೀಪ್, ಹುಕ್, ಇದಷ್ಟು ಇದೆ. ಅಂದ್ರೆ ಅದಕ್ಕೆ ಕ್ರಿಕೆಟ್ಗೆ ಆದಂತ ಶೈಲಿಗಳದು. ಕರೆಕ್ಟ್ ಅಲ್ವಾ? ಬಿಗ್ ಬಾಸ್ ಮನೆಗೆ ಸೆಟ್ ರೂಲ್ಸ್ ಇಲ್ಲ. ಹೀಗೆ ಆಡಬೇಕು, ಹಾಗೆ ಆಡಬೇಕು, ಇದೇ ಕವರ್ ಡ್ರೈವು, ಇದೇ ಹುಕ್ಕು, ಇದೇ ಸ್ವೀಪು ಅನ್ನೋದು ಎಲ್ಲೂ ಬರ್ದಿಲ್ಲ. ಅದು ಅವ್ರ ಗೇಮ್ ಸ್ಟೈಲು. ಸಂಗೀತ ಅವರ ಆಡೋ ಶೈಲಿ ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ಗೇಮ್ಗೆ ಅದು ಅವ್ರದ್ದಾಗಿತ್ತು. ಸೊ ದಟ್ ಈಸ್ ಹರ್. ಅವ್ರು ಆ ರೀತಿನಲ್ಲಿ ಗೇಮ್ ಆಡ್ತಿದ್ರು ಆ್ಯಂಡ್ ಬೇರೆಯವರು ಬೇರೆ ರೀತಿನಲ್ಲಿ ಗೇಮ್ ಆಡ್ತಿದ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಎರಡು ಗುಂಪು ಅಂತ ಆದಾಗ ವಿನಯ್ ಅವ್ರ ಗುಂಪಿನಲ್ಲಿರುವಂಥವ್ರು ಎಲ್ಲರೂ ವಿನಯ್ ಅವ್ರನ್ನ ನಂಬಿದ್ರು. ಆದ್ರೆ ಸಂಗೀತ ಅನ್ನುವಂಥ ಗ್ರೂಪ್ನಲ್ಲಿ ಸಂಗೀತನ್ನೇ ಯಾರು ನಂಬ್ತಾ ಇರಲಿಲ್ಲ. ಯಾಕೆ ಸರ್? ಅದನ್ನ ಅವ್ರ ಹತ್ರನೇ ಕೇಳಬೇಕು. ಬಿಕಾಸ್ ನಾನು ಯಾವತ್ತೂ ಅವ್ರ ಗ್ರೂಪ್ನಲ್ಲಿ ಆಟ ಆಡಲಿಲ್ಲ. ಒಂದು ಅಲ್ಲ, ಅವ್ರು ನಿಮ್ಮ ಗ್ರೂಪಿಗೆ ಬಂದಿದ್ರಲ್ಲ, ಅವಾಗ ಏನಾದ್ರು ಶೇರ್ ಮಾಡ್ಕೊಂಡ್ರಾ ಅಂತ? ಉತ್ತರ ನೋಡಿ, ನಿಮ್ಮ ಕ್ವೆಶ್ಚನ್ನಲ್ಲೇ ಇದೆ. ಅವರು ನನ್ನ ಗ್ರೂಪಿಗೆ ಬಂದಿದ್ರು, ನಾನು ಅವ್ರ ಗ್ರೂಪ್ಗೆ ಹೋಗಿರಲಿಲ್ಲ. ಬಟ್ ಎಲ್ಲೂ ಅವರ ಗ್ರೂಪ್ ಬಗ್ಗೆ ಆಗಲಿ ಅಥವಾ ಅವ್ರು ಆಡ್ತಾ ಇದ್ದ ಶೈಲಿ ಬಗ್ಗೆ ಆಗಲಿ ನನ್ನ ಹತ್ರ ಡಿಸ್ಕಸ್ ಮಾಡಿಲ್ಲ. ಆ್ಯಂಡ್ ನಂದು ಏನಿತ್ತು, ನನ್ನ ಫ್ರೆಂಡ್ಸ್ ಏನಿದ್ರು ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಗಿದ್ದಿದ್ದು.